ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಮಧ್ವಾಚಾರ್ಯಾಯ ನಮಃ. ಓಂ ಶ್ರೀ ವಾದೀಂದ್ರ ತೀರ್ಥಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇನ್ನು ಭಕ್ತಲಾದರ ಮೂಲ ಅವತಾರವಾದ ರಾಘವೇಂದ್ರ ಸ್ವಾಮಿಗಳವರ ಮೂಲ ಅವತಾರ ಶಂಕುಕರ್ಣದ ಒಂದು ಜೀವನ ಚರಿತ್ರೆ ಇನ್ನೂ ಶುರುವಾಗಿಲ್ಲ. ಅದು ಆಗುತ್ತೆ. ಅದರ ಮುಂಚೆ ಈ ಗ್ರಂಥವನ್ನು ಅಥವಾ ಈ ಚರಿತಾಮೃತವನ್ನು ಬರೆದಂತಹ ಗ್ರಂಥಕರ್ತರು ಒಂದಿಷ್ಟು ನಿರೂಪಣೆಯನ್ನು ಕೊಟ್ಟಿದ್ದಾರೆ. ಶಂಕುಕರ್ಣನ ಜೀವನ ಚರಿತ್ರೆ ಇನ್ನೂ ಶುರುವಾಗುವ ಮುನ್ನವೇ ಒಂದಿಷ್ಟು ಗುರುಗಳಿಗೆ ಅಥವಾ ಮಂತ್ರಾಲಯದಲ್ಲಿ ನಡೆದಂತಹ ಒಂದಿಷ್ಟು ಸನ್ನಿವೇಶಗಳನ್ನು ಕುರಿತು ಮಾತನಾಡಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಕೇವಲ ಇಲ್ಲಿ ಪುಸ್ತಕದಲ್ಲಿ ಇರುವುದಂತಹದ್ದನ್ನು ಓದುತ್ತೇನೆ. ಅದರ ಯಾವುದೇ ಶಬ್ದಾರ್ಥವನ್ನು ನಾನು ಹೇಳಲು ಇಷ್ಟಪಡುವುದಿಲ್ಲ. ಇನ್ನು ಮುಂದೆ ಶಂಕುಕರ್ಣನಿಂದ ಶುರು ಆದ ಮೇಲೆ ಸ್ವಲ್ಪ ಗಂಭೀರವಾದ ವಾಕ್ಯಾರ್ಥಗಳಿಗೆ ಜನಸಾಮಾನ್ಯರಿಗೆ, ಅಂದರೆ ಇವಾಗ ಏನಾಗಿದೆ ಅಂದರೆ ಕನ್ನಡದಲ್ಲಿ ಎಷ್ಟೊಂದು ಶಬ್ದಗಳ ಅರ್ಥ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಇವಾಗೇನು ಆ ಶಬ್ದಗಳ ಅಂದರೆ ಕಷ್ಟ ಅಥವಾ ಮರುಕಳಿಸಿದಂತಹ ಶಬ್ದಗಳ ಅರ್ಥ ನಾನಿಲ್ಲೇನು ಹೇಳೋದಿಲ್ಲ. ಶಂಕುಕರ್ಣನ ಒಂದು ಜೀವನ ಚರಿತಾಮೃತ ಶುರುವಾದ ಮೇಲಿಂದ ಶಬ್ದಾರ್ಥಗಳ ಪದಗಳ ಅರ್ಥವನ್ನು ಬಿಡಿಸುವುದಕ್ಕೆ ಪ್ರಯತ್ನಿಸ್ತೇನೆ. ಹಿಂದಿನದ್ದು ಇಲ್ಲಿಯ ಮಠ ಅಂದರೆ ಆಗಿತ್ತು. ಹಿಂದಿನ ಭಾಗದಲ್ಲಿ ಎಲ್ಲಿಂದ ಬಿಟ್ಟಿದ್ದೆ ಅಲ್ಲಿಂದ ಓದಲು ಶುರು ಮಾಡ್ತೀನಿ. ಆ ರಮಣೀಯ ದೃಶ್ಯವನ್ನು ಭಕ್ತಜನರು ರೆಪ್ಪೆ ಹಾಕಿದ ನಿಟ್ಟಿಸಿ ನೋಡುತ್ತಿರುವಂತೆಯೇ ಜಗದ್ವಂದ್ಯ ಜಗದ್ಗುರುಗಳು ರಜತ ರಥವನ್ನು ಅಲಂಕರಿಸಿದರು. ಆಹಾಹಾ, ಅದೆಂತಹ ರಮಣೀಯ ನೋಟ! ಅಕೋ ಸಹಸ್ರಾರು ವಿದ್ಯಾದೀಪಗಳು ಮಿನುಗಿದವು. ವಿವಿಧ ವರ್ಣರಂಜಿತ ವಿದ್ಯಾದೀಪಗಳು ನಕ್ಷತ್ರಗಳಂತೆ ಬೆಳಗುತ್ತಿರಲು ನೂತನ ರಜತರಥವೆಂಬ ಅಂಬರದಲ್ಲಿ ಭಕ್ತ ತಾರಮಂಡಲದಿಂದೊಡಗೂಡಿ ಪ್ರಕಾಶಿಸುವ ಚಂದ್ರನಂತೆ ದೇದೀಪ್ಯಮಾನರಾಗಿ ವರಾಭಯ ಹಸ್ತಗಳಿಂದ ಕಲಿಯುಗದ ಜನತೆಯನ್ನುದ್ಧರಿಸಿ ಅವರ ಮನೋರಥವನ್ನು ಈಡೇರಿಸಲು ಬದ್ಧ ಕಂಕಣರಾಗಿ ಶೋಭಿಸುತ್ತಿರುವ ಶ್ರೀಯತಿ ಚಂದ್ರಮರನ್ನು ಅವಲೋಕಿಸಿ ಭಕ್ತ ವೃಂದವು ಆನಂದೋದ್ರೇಕದಿಂದ ಜಯ ಜಯ ಪ್ರಹ್ಲಾದ, ಜಯ ಜಯ ವ್ಯಾಸ ಮುನೀಂದ್ರ, ಜಯ ಜಯ ರಾಘವೇಂದ್ರ ಯತೀಂದ್ರ, ಜಯ ಜಯ ಕಲಿಯುಗ ಕಲ್ಪತರು ಎಂದು ಗಗನವೇ ಭೇದಿಸುವಂತೆ ಜಯ ಧ್ವನಿಗೈಯುತ್ತಿದೆ. ಆ ಅಭೂತಪೂರ್ವ ಸುಂದರ ಮನೋಹರ ಮಂಗಳಕರ ದೃಶ್ಯವನ್ನು ಕಣ್ಣಾರೆ ಕಂಡ ಮಾನವನೇ ಧನ್ಯ. ಅದನ್ನು ನಮ್ಮ ತೊದಲು ನುಡಿಯಿಂದ ವರ್ಣಿಸಲು ನಾವು ಅಸಮರ್ಥರು. ಸಕಲ ವೈಭವದೊಡನೆ ರಥೋತ್ಸವವು 4 ಪ್ರಾಕಾರಗಳಲ್ಲೂ ಪ್ರದಕ್ಷಿಣಾಕಾರವಾಗಿ ಬಂದು ನೆಲೆ ನಿಂತಿತು. ಜನರ ಹರ್ಷೋದ್ಗಾರಗಳು ನಿಂತ ಮೇಲೆ ಧೀರ ಗಂಭೀರ ಧ್ವನಿಯಿಂದ, ಭಕ್ತಿ ಪಾರವಶ್ಯದಿಂದ, ಗದ್ಗದವಾದ ಕಂಠದಿಂದ, ಆನಂದ ಬಾಷ್ಪಸಿಕ್ತನಯನರಾಗಿ ಶ್ರೀ ರಾಘವೇಂದ್ರರ ಕರುಣೆಯ ಕಂದರಾದ ಶ್ರೀ ಸುಯಮೀಂದ್ರ ತೀರ್ಥ ಶ್ರೀಪಾದಂಗಳವರು ಭಕ್ತ ಜನತೆಯನ್ನುದ್ದೇಶಿಸಿ ಇಂತೂ ಅಪ್ಪಣೆ ಕೊಡಿಸಿದರು. ಇದು ಶ್ರೀ ಸುಯಮೀಂದ್ರ ತೀರ್ಥರು ಶ್ರೀ ರಾಘವೇಂದ್ರರ ಎಲ್ಲ ಜನ್ಮದ ಇತಿಹಾಸ, ಅಂದರೆ ನಮ್ಮ ಒಂದು ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಂದ್ರೆ ಇತಿಹಾಸವನ್ನು ಜನರಿಗೆ ತಿಳಿಸೋದಕ್ಕೋಸ್ಕರ ಈ ಒಂದು ಕಲಿಯುಗ ಕಲ್ಪತರು ಅನ್ನುವಂತಹ ಪುಸ್ತಕವನ್ನು, ಅದರಲ್ಲಿ ಅವರ ಎಲ್ಲ ಒಂದು ಜೀವನದ ಹಿಂದಿನ ಜನ್ಮದ ಎಲ್ಲ ಸನ್ನಿವೇಶಗಳು
ಅನ್ನು ತಿಳಿಸೋದಕ್ಕೋಸ್ಕರ ಶುರು ಮಾಡಿದಂತಹ ಪುಸ್ತಕ ಇದು. ಸೊ ಹಾಗಾಗಿ ಅದರ ಒಂದು ಇದು ಏನಿದೆ, ಇದಾಗಿದ್ದು 1947ರಲ್ಲಿ. ಸೊ ಅದರ ಅಂದರೆ ಆ ಪುಸ್ತಕನ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಒಂದು ಸಂಭ್ರಮಾಚರಣೆಯನ್ನು ಮಾಡಬೇಕಲ್ಲ. ಸೊ ಅದಕ್ಕಾಗಿ ಅಲ್ಲಿ ಏನು ಸನ್ನಿವೇಶಗಳು ಮಂತ್ರಾಲಯದಲ್ಲಿ ನಡೆದ್ವಲ್ಲ ಅದನ್ನು ತಿಳಿಸ್ತಾ ಇದ್ದಾರೆ. ಸಕಲ ವೈಭವದೊಡನೆ ರಥೋತ್ಸವವು 4 ಪ್ರಕಾರಗಳಲ್ಲೂ ಪ್ರದಕ್ಷಿಣಾಕಾರವಾಗಿ ಬಂದು ನೆಲೆ ನಿಂತಿತು. ಜನರ ಹರ್ಷೋದ್ಗಾರಗಳು ನಿಂತ ಮೇಲೆ ಧೀರ ಗಂಭೀರ ಧ್ವನಿಯಿಂದ, ಭಕ್ತಿ ಪಾರವಶ್ಯದಿಂದ, ಗದ್ಗದವಾದ ಕಂಠದಿಂದ, ಆನಂದ ಬಾಷ್ಪಸಿಕ್ತ ನಯನರಾಗಿ ಶ್ರೀ ರಾಘವೇಂದ್ರರ ಕರುಣೆಯ ಕಂದರಾದ ಶ್ರೀ ಸುಯಮೀಂದ್ರ ತೀರ್ಥ ಶ್ರೀಪಾದಂಗಳವರು ಭಕ್ತ ಜನತೆಯನ್ನು ಉದ್ದೇಶಿಸಿ ಇಂತೂ ಅಪ್ಪಣೆ ಕೊಡಿಸಿದರು. ನಮಗೆ ಅತ್ಯಂತ ಪ್ರೀತ್ಯಾಸ್ಪದರಾದ ಶ್ರೀ ಗುರುರಾಜರ ಭಕ್ತರೇ, ಇಂದಿನ ದಿನವೇ ಸುದಿನ. ನಮ್ಮ ಜೀವನದಲ್ಲಿ ಅತ್ಯಂತ ಪುಣ್ಯಾತ್ಮವಾದ ದಿನವಿದು. ಅಜ್ಜನ ಅರಮನೆಯಲ್ಲಿ ರಾಜಿಸುತ್ತಿದೆ. ದೇವೋತ್ತಮರಾದ ಇವರನ್ನು ನಿಜ ಭಕ್ತಿ ಪಾಶಯದಿಂದ ತ್ರಿಜಗದೊಡೆಯನನ್ನು ಸ್ತಂಭದಲ್ಲಿ ತರಿಸಿದ ಇವರನ್ನು ಅಂದರೆ ನರಸಿಂಹನನ್ನು ಸ್ತಂಭದಿಂದ ಹೊರಗೆ ತಂದಂತಹ ಮಹನೀಯರು ಅಂತ ಹೇಳ್ತಿದ್ದಾರೆ. ವಿಜಯನಗರದ ರಾಜಗುರುವಾಗಿ ವಿಜಯದುಂದುಭಿಯನ್ನು ಮೊಳಗಿಸಿದ ಇವರನ್ನು ಅಂತಿಮಾವತಾರವೆತ್ತಿ ದ್ವಿಜಗುರುಗಳಾಗಿ ಭಕ್ತ ಜನರ ಮನೋರಥಗಳನ್ನು ಈಡಾಡುತ್ತಿರುವ ಈ ಗುರು ಸಾರ್ವಭೌಮರನ್ನು ರಜತ ರಥದಲ್ಲಿ ಮೆರೆಸಬೇಕೆಂಬ ನಮ್ಮ ಮನದಾಶೆಯು ಇಂದು ಫಲಿಸಿತು. ನೋಡಿ, ಇಲ್ಲಿ ನಿಂತಿರುವ ಶ್ರೀ ಗುರುರಾಜರ ಭಕ್ತರಾದ ರಾಮನಾಥ ಚೆಟ್ಟಿಯಾರರ ಮೂಲಕವಾಗಿ ಶ್ರೀ ಗುರುರಾಜರು ನಮ್ಮ ಬಯಕೆಯನ್ನು ಈಡೇರಿಸಿಕೊಟ್ಟರು. ಶ್ರೀ ಗುರುರಾಜರು ಇವರಲ್ಲಿ ಮಾಡಿದ ಅಸಾಧಾರಣ ಅನುಗ್ರಹ, ತೋರಿದ ಮಹಾಮಹಿಮೆ ವರ್ಣಿಸಲಸದಳ. ಗುರುವರರ ತಮ್ಮಲ್ಲಿ ಮಾಡಿದ ಅನುಗ್ರಹಕ್ಕೆ ಕೃತಜ್ಞತಾಪೂರ್ವಕ ಭಕ್ತಿಯನ್ನು ಸಮರ್ಪಿಸುವ ಬಗೆಯಂತೂ ಎಂದು ನಿಮ್ಮವರು ಪ್ರಾರ್ಥಿಸಿದಾಗ ಶ್ರೀರಾಯರಿಗೆ ರಜತರಥ ನಿರ್ಮಾಣ ಮಾಡಬೇಕೆಂದು ನಮ್ಮ ಸಂಕಲ್ಪವನ್ನಿವರಿಗೆ ತಿಳಿಸಿದೆವು. ಶ್ರೀಮಂತರು, ಉದಾರಿಗಳು, ಗುರುಗಳ ಅಂತರಂಗ ಭಕ್ತರು ಆದ ಇವರು ಆ ಮಹಾಸೇವೆಯನ್ನು ತಮ್ಮ ಮೂಲಕ ನೆರವೇರಿಸಿಕೊಂಡು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿದರು. ನಾವು ಸಂತೋಷದಿಂದ ಸಮ್ಮತಿಸಿದೆವು. ಇಂದು ನೀವೆಲ್ಲರೂ ಈ ಮಂಗಳ ಮಹೋತ್ಸವವನ್ನು ಕಂಡಾನಂದಿಸಲು ಕಾರಣರು ಇವರು. ಆದುದರಿಂದ ನಿಮ್ಮೆಲ್ಲರ ಹರ್ಷಕ್ಕೆ ಕಾರಣರಾದ ರಾಮನಾಥ ಚೆಟ್ಟಿಯಾರರಿಗೆ ಶ್ರೀ ಗುರುರಾಜರ ಸಕಲವಿಧ ಶ್ರೇಯಸ್ಸು ಮಂಗಳಗಳನ್ನು ಕರುಣಿಸಿ ಇವರ ಮನೋರಥ ದ್ರುಮವು ಫಲಿಸುವಂತೆ ಅನುಗ್ರಹಿಸಿ ಕಾಪಾಡಲಿ ಎಂದು ಪ್ರಾರ್ಥಿಸಿ ಆಶೀರ್ವದಿಸುತ್ತೇವೆ. ಜನರು ಹರ್ಷಧ್ವನಿಗೈದು ಕರತಾಡನದಿಂದ ತಮ್ಮ ಸಂತಸವನ್ನು ಸೂಚಿಸುತ್ತಿರಲು ಶ್ರೀ ಸುಯಮೀಂದ್ರ ಗುರುವರ್ಯರು ರಾಮನಾಥ ಚೆಟ್ಟಿಯಾರರಿಗೆ ಮಂತ್ರಾಕ್ಷತೆ ಶೇಷವಸ್ತ್ರಗಳನ್ನು ಅನುಗ್ರಹಿಸಿ ಜನತೆಯನ್ನುದ್ದೇಶಿಸಿ ಮತ್ತೆ ಇಂತೆಂದರು. ಜಗತ್ತಿನ ಅತಿಶ್ರೇಷ್ಠ ರಥವನ್ನೇರಿ ಮೆರೆಯುವ ವೈಭವವುಳ್ಳ ಮಹಾನುಭಾವರು ಸಾಮಾನ್ಯವಾದ ಆದರೆ ಭಕ್ತಿಯಿಂದ ಸಮರ್ಪಿಸಿದ ಈ ರಜತ ರಥವನ್ನೇರಿ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಿರುವುದು ಶ್ರೀ ಗುರುರಾಜರಿಗೆ ಭಕ್ತರಲ್ಲಿರುವ ಕರುಣೆಯ ದ್ಯೋತಕವೇ ವಿನಃ ಇದರಿಂದ ಅವರಿಗಾಗಬೇಕಾದದ್ದೇನೂ ಇಲ್ಲ. ಅಸಾಧ್ಯ ಕಾರ್ಯವನ್ನು ಒಲಿಮೆಯಿಂದ ಸಾಧಿಸಬಹುದೆನ್ನಲು ಎಂತಹವರನ್ನು ಪ್ರೇಮ ಅಂದರೆ ಭಕ್ತಿ ಪಾಶದಿಂದ ಸ್ವಾಧೀನಪಡಿಸಿಕೊಳ್ಳಬಹುದೆನ್ನಲು ಇದೊಂದು ನಿದರ್ಶನ. ಏಕೆ ಗೊತ್ತೇ? ಇಂದು ಈ ರಥದಲ್ಲಿ ವಿರಾಜಿಸುವವರಾರು ಬಲ್ಲಿರಾ? ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಹರಿಯೇ ಪ್ರಜಾರಂಜಕನಾಗಿ ಜಗತ್ಕಲ್ಯಾಣಕ್ಕಾಗಿ ಜಗದಭಿರಾಮನಾದ ಶ್ರೀರಾಮರೂಪದಿಂದ ಇಲ್ಲಿ ರಾರಾಜಿಸುತ್ತಿದ್ದಾನೆ.
ಜನತೆಯ ಅಪಾರ ಕಷ್ಟ ಮತ್ತು ಭಯ ಪರಿಹಾರ ಮಾಡಿ ಭಕ್ತರನ್ನು ರಕ್ಷಿಸಲು ಶ್ರೀ ನರಸಿಂಹದೇವನಿಲ್ಲಿ ಕಂಗೊಳಿಸುತ್ತಿದ್ದಾನೆ. ಸಂತಾನ ಸುಖ ಸಂತೋಷಗಳಿಗೆರವಾಗಿ ಬಳಲುತ್ತಿರುವವರಿಗೆ ವಂಶದೀಪಕರಾದ ಪುತ್ರನನ್ನು ಕರುಣಿಸಿ ಮನೆ ಮನೆಗಳನ್ನು ಸುಖ ಸಂತೋಷಗಳ ನೆಲವೀಡಗಿಸಿ ಪೊರೆಯಲು ಯದುಕುಲಲಾಮನಾದ ಭಗವಾನ್ ಶ್ರೀಕೃಷ್ಣನಿಲ್ಲಿ ನೆಲೆಯುತ್ತಿದ್ದಾನೆ. ಘೋರತರ ಸಂಸಾರ ಸಾಗರದಲ್ಲಿ ಮುಳುಗಿ ಅದರಿಂದ ನೊಂದು ಶಾಶ್ವತ ಸುಖ ಸಾಧನೆಗಾಗಿ ಅದಕ್ಕೆ ಸಾಧಕವಾದ ತತ್ವಜ್ಞಾನಾಪೇಕ್ಷೆಗಾಗಿ ಮೊರೆಹೊಕ್ಕವರನ್ನು ತೊರೆದು ಅವರಿಗೆ ಜ್ಞಾನವನ್ನು ಕರುಣಿಸಲು ಶ್ರೀ ವೇದವ್ಯಾಸ ದೇವರು ಇಲ್ಲಿ ವಿರಾಜಿಸುತ್ತಿದ್ದಾರೆ. ಇನ್ನು ಈ ಜಗತ್ತು ಅಶಾಶ್ವತವೆಂದು ಮನಗಂಡು ಐಹಿಕ ಸುಖಾದಿಗಳಲ್ಲಿ ಜಿಹಾಸೆಯುಂಟಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಶಾಶ್ವತ ಸುಖಪ್ರದವಾದ ಮೋಕ್ಷವನ್ನು ಬಯಸಿ ಬಂದು ಶರಣಾಗತರಾದವರನ್ನು ಉದ್ಧರಿಸಲು ಸಾಕ್ಷಾತ್ ಶ್ರೀ ಲಕ್ಷ್ಮೀನಾರಾಯಣನೇ ಇಲ್ಲಿ ಶೋಭಿಸುತ್ತಿರುವನು. ಹೀಗೆ ಕಲಿಯುಗದಲ್ಲಿ ಜನತೆಯ ಉದ್ಧಾರ ಲೋಕ ಕಲ್ಯಾಣಾದಿ ಮಹತ್ ಕಾರ್ಯಗಳನ್ನು ಮಹಾನುಭಾವರಾದ ಶ್ರೀ ಗುರು ಸಾರ್ವಭೌಮರ ಮೂಲಕ ನೆರವೇರಿಸಿ ಅವರಿಗೆ ಅಪಾರ ಕೀರ್ತಿ ಪ್ರತಿಷ್ಠೆಗಳನ್ನು ತಂದು ಕೊಡಲೆಂದು ಶ್ರೀಹರಿಯ ರಾಮ ನರಹರಿ ಕೃಷ್ಣ ವೇದವ್ಯಾಸ ನಾರಾಯಣಾದಿ ಪಂಚರೂಪಗಳಿಂದ ಶ್ರೀ ಗುರು ಸಾರ್ವಭೌಮರಲ್ಲಿ ಸನ್ನಿಹಿತರಾಗಿದ್ದು ಸರ್ವದಾ ನಲಿಯುತ್ತಿರುವನೆಂದ ಮೇಲೆ ಇಷ್ಟೊಂದು ಮಹಾಸನ್ನಿಧಾನಗಳಿಂದ ವಿರಾಜಿಸುವ ಶ್ರೀ ಮಂತ್ರಾಲಯ ಸ್ವಾಮಿಗಳವರ ಮಹತ್ವವೆಂತೆಂಬುದನ್ನು ನೀವೇ ಊಹಿಸಿರಿ. ಇಷ್ಟೇ ಅಲ್ಲ ಗುರುಭಕ್ತರೇ, ಇವರಲ್ಲಿ ಜಗತ್ಪ್ರಾಣರು ಸರ್ವಜೀವ ನಿಯಾಮಕರು ಜೀವೋತ್ತಮರು ಆದ ಶ್ರೀ ಭಾರತೀ ರಮಣ ಶ್ರೀ ಮುಖ್ಯಪ್ರಾಣದೇವರು ವಾಯುದೇವರು ಶ್ರೀ ಹನುಮ ಭೀಮ ಮಧ್ವ ರೂಪಗಳಿಂದ ಸಹಿತರಾಗಿ ಸರ್ವದಾ ಇವರಲ್ಲಿ ವಿಶೇಷ ಸನ್ನಿಧಾನವಿಟ್ಟು ರಾರಾಜಿಸುತ್ತಿದ್ದಾರೆ. ಇನ್ನು ಶ್ರೀ ಟೀಕಾಕೃತ್ಪಾದರೇ ಮೊದಲಾದ ಜ್ಞಾನಿ ನಾಯಕರಂತೂ ಈ ಮಹನೀಯರಲ್ಲಿ ಸದಾ ಒಲಿದು ನಲಿದಾಡುತ್ತಿರುವರು. ಅಂದ ಮೇಲೆ ಇಂತಹ ಶ್ರೀ ಪ್ರಹ್ಲಾದ ಬಾಲಿಕ ವ್ಯಾಸ ರಾಜಾವತಾರರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ತಮ್ಮ ಭಕ್ತಿಯಿಂದ ಒಲಿಸಿಕೊಂಡು ಅವರಿಗೆ ರಜತರಥ ನಿರ್ಮಾಣ ಮಾಡಿಸಿ ಉತ್ಸವ ಮಾಡಿಸಿದ ರಾಮನಾಥ ಚೆಟ್ಟಿಯಾರರ ಪುಣ್ಯಕ್ಕೆ ಎಣೆಯುಂಟೆ? ಇಂಥ ಅಪೂರ್ವ ಸನ್ನಿವೇಶದಲ್ಲಿ ಕಲಿಯುಗ ಕಲ್ಪತರುಗಳ ರಥೋತ್ಸವ ಸೇವೆಯಲ್ಲಿ ಭಾಗವಹಿಸಿರುವ ನಿಮ್ಮಗಳ ಸುಕೃತವೆಂತಹುದು. ನಿಜವಾಗಿಯೂ ನೀವು ಭಾಗ್ಯಶಾಲಿಗಳು, ಧನ್ಯರು. ಭಾರತ ಸೇವೆಯಲ್ಲಿ ಭಾಗವಹಿಸಿರುವ ನಿಮ್ಮಗಳ ಸುಕೃತವೆಂತಹದ್ದು. ಭಾರತ ಸಂಸ್ಕೃತಿಯ ಸಂಕೇತರಾದ ಶ್ರೀ ಮಂತ್ರಾಲಯ ಪ್ರಭುಗಳ ಪಾದಾಶ್ರಯ ಮಾಡಿದ ನಿಮ್ಮಗಳ ಭಾಗ್ಯೋದಯವಾಗುವುದರಲ್ಲಿ ಸಂದೇಹವಿಲ್ಲ. ಅನಿಮಿತ್ತ ಬಂಧುಗಳಾಗಿ ಅಲ್ಪರಾದ ನಮ್ಮನ್ನು ಹೀಗೆ ಅನುಗ್ರಹಿಸುತ್ತಿರುವ ಈ ಜಗದ್ಗುರುಗಳಿಗೆ ನಾವೇನು ತಾನೇ ಪ್ರತ್ಯುಪಕಾರವನ್ನು ಮಾಡಬಲ್ಲೆವು? ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಎಂಬ ಶ್ರುತಿ ವಚನದಂತೆ ನಮ್ಮ ಭಕ್ತಿಪೂರ್ವಕ ವಂದನೆಗಳನ್ನು ಮಾತ್ರ ಸಮರ್ಪಿಸಲು ನಾವು ಸಮರ್ಥರು. ನಮ್ಮ ಭಕ್ತಿ ನಮನಗಳನ್ನು ಸ್ವೀಕರಿಸಿ ಲೋಕ ಕಲ್ಯಾಣ ಮಾಡಿ ಭಕ್ತ ಜನರನ್ನು ಕಾಪಾಡಲೆಂದೇ ಗುರುರಾಜರನ್ನು ಪ್ರಾರ್ಥಿಸುವೆವು ಎಂದು ಶ್ರೀ ಸುಯಮೇಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀ ಗುರುರಾಜರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿದರು. ಭಕ್ತಾನಿಕವು ಆನಂದ ಸಂಭ್ರಮಗಳಿಂದ ಶ್ರೀ ಗುರುರಾಜರ ಜಯ ಜಯಕಾರ ಮಾಡಿತು. ಶ್ರಾವಣ ಕೃಷ್ಣ ಪಂಚಮಿ. ತುಂಗಭದ್ರಾ ನದಿ ತೀರರ ನೀಳವರ್ಣದ ವಿಶಾಲವಾದ ಬಂಡೆಗಳ ಇಕ್ಕೆಲಗಳನ್ನು ಅಪ್ಪಳಿಸುತ್ತಾ ಕಲಕಲ ಮಂಜುಳ ನಿನಾದಗೈಯುತ್ತಾ